ನಾಮಗೊಂಡ್ಲು ರಾತ್ರಿ ಏಕಾಏಕ ಮಳೆ ಬಂದುಬಿಟ್ಟು ನಮಗೆ ಒಳಗಡೆ ಮಲ್ಕೊಂಡಿದ್ದೆ ನಾನು. ಸುಮಾರು 8 ಗಂಟೆ ಟೈಮಲ್ಲಿ ವಿಪರೀತ ಗಾಳಿ ಮಳೆ ಬಂದುಬಿಟ್ಟು ನಾನು ಪ್ರಾಣಕ್ಕೆ ನನಗೆ ತೊಂದರೆ ಆಗ್ತಾ ಇತ್ತು. ಇಲ್ಲ ಸೀಟ್ ಬಿದ್ದುಬಿಟ್ಟು ನನಗೂ ಏಟಾಯಿತು. ಅಷ್ಟೊತ್ತು ಒಳಗಡೆಯಿಂದ ಈಚೆ ಕಡೆ ಬಂದುಬಿಟ್ಟೆ. ಜಾಸ್ತಿ ಗಾಳಿ ಮಳೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಸೀಟೆಲ್ಲ ಒಡೆದೋಗಿದೆ. ಒಂದು 65ರಿಂದ 70 ಕ್ವಿಂಟಲ್ ರಾಗಿ ಇದೆಲ್ಲ ನಂದೋಗಿದೆ. ಎಲ್ಲ ನೀರು ನಿಲ್ಬಿಟ್ಟಿದೆ ಒಳಗಡೆ ಎಲ್ಲನೂ. ಇಷ್ಟು ಗೌರಿಬಿದನೂರಲ್ಲಿ ವರುಣನ ಅಬ್ಬರ ಬಿರುಗಾಳಿ ಮಳೆಗೆ ಸಂಪೂರ್ಣ ಧ್ವಂಸವಾಯಿತು ಸೀಟಿನ ಮನೆ. ಮಹಾಮಳೆಗೆ ರೈತ ಕಂಗಾಲು. 65 ಕ್ವಿಂಟಾಲ್ಗೂ ಅಧಿಕ ರಾಗಿ ನೀರು ಪಾಲು. ಕಣ್ಣೀರಲ್ಲಿ ಕೈತೊಳೆದ ಅನ್ನದಾತ. ನಾಮಗೊಂಡ್ಲು. ನನ್ನ ಹೆಸರು ರಾಜರೆಡ್ಡಿ. ರಾತ್ರಿ 8 ಗಂಟೆಗೆ ಏಕಾಏಕಿಯಾಗಿ ಮಳೆ ಜಾಸ್ತಿಯಾಗಿ ಒಂದು 65ರಿಂದ 70 ಕ್ವಿಂಟಲ್ ರಾಗಿ ಇದ್ವು. ಎಲ್ಲ ನೆಂದೋಗಿ ಶೀಟೆಲ್ಲ ಒಡೆದೋಗಿ ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಇದಾಗಿದೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ನಷ್ಟ ಆಗಿದೆ ನಮಗೆ. ಅದರಿಂದ ಸ್ವಲ್ಪ ಏನಾದರೂ ಸರ್ಕಾರದಿಂದ ಸ್ವಲ್ಪ ನಮಗೆ ಅನುದಾನ ಏನಾದರೂ ಮಾಡಬೇಕು, ಸ್ವಲ್ಪ ಸಹಾಯ ಮಾಡಬೇಕು. ಎಷ್ಟು ನಷ್ಟ ಆಗಿದೆ? ಒಂದು 5 ಲಕ್ಷ ತನಕ ನಷ್ಟ ಆಗಿದೆ. ಮನೆಯೆಲ್ಲ ಇದಾಗಿದೆ, ರಾಗಿ ಎಲ್ಲ ನೆಂದೋಗಿ ಜಾಸ್ತಿ ಇದಾಗಿದೆ. ಎಲ್ಲ ಸಾಲ ಮಾಡಿ ಎಲ್ಲ ಬೆಳೆದಿದ್ವಿ ರಾಗಿ ಒಂದು 3-4 ತಿಂಗಳಿಂದ. ಅದೆಲ್ಲ ರಾಗಿ ಎಲ್ಲ ನಷ್ಟ ಆಗಿದೆ. ಮನೆಯೂ ಎಲ್ಲ ಶೀಟೆಲ್ಲ ಒಡೆದೋಗಿ ಎಲ್ಲ ಇದಾಗಿದೆ. ಅದರಿಂದ ಆರ್ಭಟಕ್ಕೆ ಸಿಲುಕಿ ಕಂಗಾಲಾದ ರೈತ. ಕೈಗೆ ಬಂದ ರಾಗಿ ಬೆಳೆನೀರು ಪಾಲು. ವರುಣನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ರೈತನೊಬ್ಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹೌದು, ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಬುಧವಾರ ಸುರಿದ ಭಾರಿ ಮಳೆಗೆ ಲಕ್ಷ್ಮೀನಾರಾಯಣ ರೆಡ್ಡಿ ಎಂಬುವವರಿಗೆ ಸೇರಿದ ಶೀಟಿನ ಮನೆ ಸಂಪೂರ್ಣ ಧ್ವಂಸಗೊಂಡಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಸುಮಾರು 65 ಕ್ವಿಂಟಾಲ್ಗೂ ಅಧಿಕ ರಾಗಿ ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ನಾಶವಾಗಿದೆ. ರೈತನ ಕಣ್ಣೀರು. 3 ತಿಂಗಳು ಕಾಲ ಹಗಲಿರುಳು ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಂದು ಬಾಯಿಗೆ ಬರದಂತಾಗಿದೆ ಎಂದು ರೈತ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಅವರ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ. ಅಪಾರ ನಷ್ಟ. ಮಳೆ ಮತ್ತು ಗಾಳಿಯ ಹೊಡೆತಕ್ಕೆ ಸೀಟಿನ ಮನೆಯ ಮೇಲ್ಛಾವಣಿ ಹಾರಿಹೋಗಿದ್ದು ಬರೋಬ್ಬರಿ 5ರಿಂದ 6 ಲಕ್ಷ ರೂಪಾಯಿಗಳಷ್ಟು ಭಾರಿ ನಷ್ಟ ಸಂಭವಿಸಿದೆ. ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಕಣ್ಣೆದುರೇ ಹಾಳಾಗಿದ್ದನ್ನು ನೋಡಿ ರೈತ ಕುಟುಂಬ ಕಂಗಾಲಾಗಿದೆ. ಒಫಿಷಿಯಲ್ಸ್ ವಿಸಿಟ್, ಅಧಿಕಾರಿಗಳ ಭೇಟಿ, ಸ್ಥಳ ಪರಿಶೀಲನೆ. ವಿಷಯ ತಿಳಿಯುತ್ತಿದ್ದಂತೆಯೇ ನಾಮಗೊಂಡ್ಲು ಗ್ರಾಮದ ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಷ್ಟದ ತೀವ್ರತೆಯನ್ನು ಕಂಡು ಅಧಿಕಾರಿಗಳು ಶೀಘ್ರದಲ್ಲೇ ಸರ್ಕಾರಕ್ಕೆ ಸೂಕ್ತ ಪರಿಹಾರಕ್ಕಾಗಿ ವರದಿ ಮತ್ತು ಮನವಿಯನ್ನು ಸಲ್ಲಿಸುವುದಾಗಿ ಭರವಸೆ ನೀಡಿದ್ದಾರೆ. HYTHMCONCLUSION ಆಂಕರ್ ಮುಕ್ತಾಯ. ಆಂಕರ್: ಸಾಲ ಮಾಡಿ ಕಷ್ಟಪಟ್ಟಿದ್ದ ನಮಗೆ ಈಗ ದಿಕ್ಕೇ ತೋಚದಂತಾಗಿದೆ ಎಂದು ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಅಧಿಕಾರಿಗಳ ಬಳಿ ಪರಿಹಾರಕ್ಕಾಗಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರ ತಕ್ಷಣವೇ ಸ್ಪಂದಿಸಿ ಈ ಸಂಕಷ್ಟದಲ್ಲಿರುವ ರೈತ ಕುಟುಂಬಕ್ಕೆ ಸೂಕ್ತ ನಷ್ಟ ಪರಿಹಾರ ನೀಡಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮೆರಾಮನ್ ಜೊತೆ RRS ನ್ಯೂಸ್. నామగొండలో లక్ష్మీనారాయణ రెడ్డి. రేత్రి 8 గంటల ఇట్లా వాన ఇది అయిపోయేసి 3 నెలలు 4 నెలలు ఇంకా కష్టపడి పండి చేసిండే దవసమంతా ఇది అయిపోయేసింది. సీట్లంతా ఇదయ్యి అంతా అధ్వానం అయిపోయి మాకు చాలా లాస్ ఇది అయిపోయేసింది. ఇట్లా అననుకూలం అయిపోయినట్లు అయిపోయింది మాకు కూడా. ఇట్లా అయిపోయింది. సర్కారం ఇంకా మాకేమన్నా సౌలభ్యం ఏమైనా చేయండి, పరిహారం ఏమైనా చేయండి మాకు. ನಮ್ಮ ಹೆಸರು ರಮೇಶ್ ನಾಯ್ಕ, ನಾಮಗೊಂಡ್ಲು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಬೆಳಗ್ಗೆ ಇವರು ಪಾಪ ಪ್ರಗತಿಪರ ರೈತರು. ಇವರು ಭಾಳ ಕಷ್ಟದಿಂದ ಕೆಲಸ ಮಾಡಿ ದುಡಿಮೆ ಮಾಡುವಂಥ ವ್ಯಕ್ತಿಗಳು. ಬೆಳಗ್ಗೆ ಬಂದು ನಮ್ಮ ಹತ್ರ ಹಿಂಗೆ ಹೇಳಿದ್ರು, ಈ ಥರ ಮನೆ ಬಿದ್ದೋಗ್ಬಿಟ್ಟು ಎಲ್ಲ ಒಳಗಡೆ ಎಲ್ಲ ನೀರು ತುಂಬಿಕೊಂಡು ಸುಮಾರು 60ರಿಂದ 70 ಕ್ವಿಂಟಲ್ ರಾಗಿ ನಷ್ಟ ಆಗಿದೆ ಅಂತಂದರು. ಬೆಳಗ್ಗೆ ಎದ್ಬಿಟ್ಟು ನಾನು RI ಅವ್ರಿಗೂ ಸೆಕ್ರೆಟರಿ ಅವ್ರಿಗೆಲ್ಲ ಫೋನ್ ಮಾಡಿ ಈ ಥರ ಎಲ್ಲ ವಿಚಾರ ತಿಳಿಸಿದ್ದೆ. ಅವರು ಬರ್ತೀವಿ ಅಂತ ಹೇಳಿದರೆ, ಯಾಕಂದರೆ ಇವತ್ತು ಇಂಥ ರೈತರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು. ಯಾಕಂದರೆ ಕಷ್ಟಪಟ್ಟು ಸುಮಾರು 3-4 ತಿಂಗಳು ಇಂಥ ಬೇಸಿಗೆಯಲ್ಲಿ ಕಷ್ಟಪಟ್ಟು ಬೆಳೆದಿರೋಂಥ ಬೆಳೆ ಇವತ್ತು ನಾವೇ ಬಂದು ನೋಡಿದ್ದೀವಿ, ಕಣ್ಣಾರ ನೋಡಿದ್ದೀವಿ. ಸುಮಾರು ಮನೆಯಲ್ಲಿ 1 ಅಡಿ ನೀರು ನಿಂತು ರಾಗಿ ಎಲ್ಲ ಸುಮಾರು ಎಲ್ಲ ನೆಂದೋಗಿಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರಬೇಕೋ ಅದು ದಯವಿಟ್ಟು ಅದನ್ನು ಅವ್ರಿಗೆ ಸೇರೋ ಥರ ಮಾಡಬೇಕು ಅಂಥೇಳಿ ನಾವು ತಾಯಿಲ್ದಾರ್ಗೂ ಒಂದು ಮನವಿ ಮಾಡಿದ್ದೀವಿ.
ಗ್ರಾಮ ಪಂಚಾಯತಿ ಪಿ ಡಿ ಒಗೂ ಒಂದು ನಾನು ಹೇಳಿದೆ, ಸರ್ ನಮಗೂ ಒಂದು ಅರ್ಜಿ ಕೊಡಿ, ಏನೋ ನಮ್ಮ ಕೈಲಿ ಅಷ್ಟು ನಾವು ಮಾಡ್ತೀವಿ ಅಂತಂದಿದ್ರೆ. ಯಾಕಂದರೆ ಇವತ್ತು ಒಬ್ಬ ರೈತ ಕಷ್ಟಪಟ್ಟು ಬೆಳಿಬೇಕಂದ್ರೆ ಭಾರಿ ಕಷ್ಟ ಇದೆ. ರಾತ್ರಿ ಹಗಲು ಕಷ್ಟಪಟ್ಟು ಇಂಥ ಕರೆಂಟಲ್ಲಿ ಬಿಸಿಲಲ್ಲಿ ಒದ್ದಾಡಿ ಅವ್ರು ಬೆಳೆದಿರೋಂಥ ಬೆಳೆ ನಷ್ಟ ಆದರೆ ಎಂಥವ್ರಿಗೂ ಒಂಥರ ಅನ್ಯಾಯ ಆದಂಗೆ. ಆದ್ದರಿಂದ ಅವ್ರು ಸಾಲ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಸರ್ಕಾರದಿಂದ ಏನು ಬರುತ್ತೋ ಅದನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ.